ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇದು ಪವನ್ ಮಾತಾಡ್ತಿರೋದು. ಆ, ಈ- ಈ ನಾವು ಪವನ್ ಡಿಜಿಟಲ್ಸ್ ಅಂತ ಹೊಸ ಚಾನಲ್ ಮಾಡಿದ್ರಿ. ನಿಮಗೆ ಜಾಬ್ ರಿಲೇಟೆಡ್ ಎಲ್ಲ ಮತ್ತು ಬೇರೆ ಬೇರೆ ಥರನಾದ ಎಲ್ಲ ಕಂಟೆಂಟ್ಗಳನ್ನ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ಏನಾದರೂ ಹೊಸ ಹೊಸ ವೀಡಿಯೋಗಳನ್ನ ಮಾಡಿ ಹಾಕೋಣ, ನಮಗೆ ಒಂದು ಎನರ್ಜಿ ಬಂದಾಗ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಓಕೆ, ಇವಾಗ ಟಾಪಿಕಿಗೆ ಬರೋಣ. PGCL ಅಪ್ರೆಂಟಿಸ್ ರಿಕ್ರೂಟ್ಮೆಂಟ್ 2024 ಅವ್ರ ಕಡೆಯಿಂದ 101 ಪೋಸ್ಟ್ಗಳನ್ನು ಕರೆದಿದ್ದಾರೆ. ವೇಕೆನ್ಸಿ ಖಾಲಿ ಇದಾವೆ ಅಂತ, ಎಲ್ಲಿ ಖಾಲಿ ಇದ್ದಾವೆ, ಏನು ಎಷ್ಟು ಖಾಲಿ ಇದ್ದಾವೆ ಅಂತ ಎಲ್ಲ ಡೀಟೇಲಾಗಿ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಇದು ಪವರ್ ಗ್ರಿಡ್ ಅಂತ ಕಂಪ್ನಿ, ಸೌಥರ್ನ್ ರೀಜನ್ ಟ್ರಾನ್ಸ್ಮಿಷನ್ ಸಿಸ್ಟಮ್ 2, ಎಂಗೇಜ್ಮೆಂಟ್ ಆಫ್ ಅಪ್ರೆಂಟಿಸ್ ಅಂಡರ್ ದ ಅಪ್ರೆಂಟಿಸ್ ಆ್ಯಕ್ಟ್ 1961, ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ 28/2020. ಅಂದರೆ ಇದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ 20ನೇ ತಾರೀಕು ಆಗಸ್ಟ್ 20ನೇ ತಾರೀಕು ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳಿದ್ರೆ 8 ತಾರೀಕು ಲಾಸ್ಟ್ ಡೇಟ್ ಇದೆ, ನೆಕ್ಸ್ಟ್ ಮಂತ್ 5 ತಾರೀಕು. ಕರ್ನಾಟಕದಲ್ಲಿ ಎಷ್ಟು ಖಾಲಿ ಇದ್ದಾವೆ ಅಂತಂದರೆ 46 ಪೋಸ್ಟ್ ಖಾಲಿ ಇದ್ದಾವೆ. ಮತ್ತು ಅದರಲ್ಲಿ ಕಾಸ್ಟ್ ವೈಸು SC ST OBC UR ಅಂತ ಕಾಸ್ಟ್ ವೈಸು 4 ಥರ ವಿಂಗಡಣೆ ಮಾಡಿದ್ದಾರೆ. ಯಾವ ಪೋಸ್ಟ್ ಖಾಲಿ ಇದಾವಪ್ಪ ಕೇಳಿದ್ರೆ ITI ಎಲೆಕ್ಟ್ರಿಷಿಯನ್ನು, ಡಿಪ್ಲೊಮಾ ಎಲೆಕ್ಟ್ರಿಕಲ್ಲು, ಗ್ರ್ಯಾಜುಯೇಟ್ ಸಿವಿಲ್ ಎಲೆಕ್ಟ್ರಿಕಲ್ಲು, ಗ್ರ್ಯಾಜುಯೇಟ್ ಕಂಪ್ಯೂಟರ್ ಸೈನ್ಸ್ ಇವೆಲ್ಲ ಖಾಲಿ ಇದಾವೆ. ಕೆಳಗೆ ಇನ್ನೂ ಇದಾವೆ. ಮತ್ತು ಇವು ಕಾಸ್ಟ್ ವೈಸ್ ಕೂಡ ವಿಂಗಡಣೆ ಮಾಡಿದ್ದಾರೆ. ಎಷ್ಟು ಟ್ರೈನಿಂಗ್ ಸ್ಲಾಟ್ಸ್ ಇದಾವೆ, ಎಷ್ಟು ಪೋಸ್ಟ್ ಇದಾವೆ ಕೊಟ್ಟಿದ್ದಾರೆ. ಎಲೆಕ್ಟ್ರಿಷಿಯನ್ಗೆ 5, ಡಿಪ್ಲೊಮಾ ಎಲೆಕ್ಟ್ರಿಕಲ್ಗೆ 10, ಗ್ರಾಜುಯೇಟ್ ಸಿವಿಲ್ಗೆ 8, ಗ್ರಾಜುಯೇಟ್ ಎಲೆಕ್ಟ್ರಿಕಲ್ 13, ಗ್ರಾಜುಯೇಟ್ ಕಂಪ್ಯೂಟರ್ ಸೈನ್ಸ್ 2, CSR ಎಕ್ಸಿಕ್ಯೂಟಿವ್ 1, ಲಾ ಎಕ್ಸಿಕ್ಯೂಟಿವ್ 1, PR ಅಸಿಸ್ಟೆಂಟ್ 1, ರಾಜ್ಯಸಭಾ ಅಸಿಸ್ಟೆಂಟ್ 1, ರಾಜಭಾಷಾ ಅಸಿಸ್ಟೆಂಟ್ 1, HR ಎಕ್ಸಿಕ್ಯೂಟಿವ್ 4. ಈ ಥರ ಟೋಟಲ್ 46 ಪೋಸ್ಟ್ ಖಾಲಿ ಇದ್ದಾವೆ. ಇನ್ನು ತಮಿಳ್ನಾಡು ಸ್ಟೇಟು ಮತ್ತು ಪುದುಚೇರಿಯಲ್ಲಿ ಬಂದರೆ 47 ಪೋಸ್ಟ್ ಖಾಲಿ ಇದ್ದಾವೆ. ಅದರಲ್ಲಿ ITI ಎಲೆಕ್ಟ್ರಿಷಿಯನ್ 8, ಡಿಪ್ಲೊಮಾ 13, HR ಎಕ್ಸಿಕ್ಯೂಟಿವ್ 1, ಗ್ರೇಡ್ ಸಿವಿಲ್ 3, ಗ್ರಾಜುಯೇಟ್ ಎಲೆಕ್ಟ್ರಿಕಲ್ 17. ಇದೇ ಥರನಾಗಿ ಇವರು ಕಾಸ್ಟ್ ವೈಸಲ್ಲೂ ಕೂಡ ವಿಂಗಡಣೆ ಮಾಡಿದ್ದಾರೆ, ಯಾವ ಕಾಸ್ಟಿಗೆ ಎಷ್ಟು ಅಂತ ಹೇಳಿ. ಅವರು ಆನಂತರ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅವರು ಅದನ್ನ ತೆಗಿತಾರೆ ಅಪ್ಲಿಕೇಶನ್ ಹಾಕಿದ ನಂತರ. ಓಕೆ, ಇನ್ನು ಕೇರಳ ಸ್ಟೇಟಲ್ಲಿ ಬಂದರೆ ITI, ಡಿಪ್ಲೊಮಾ, ಲಾ ಎಕ್ಸಿಕ್ಯೂಟಿವ್, ಗ್ರಾಜುಯೇಟ್ ಇಲ್ಲೂ ಕೂಡ 13 ಪೋಸ್ಟ್ಗಳು ಇದಾವೆ. ಟ್ರೈನಿಂಗ್ ಲೊಕೇಶನ್ಸ್ ಎಲ್ಲೆಲ್ಲಿದಾವಪ್ಪ ಅಂತ ಕೇಳಿದ್ರೆ ಮೇನ್ ಕರ್ನಾಟಕದಲ್ಲಿ ಬಿಡದಿ, ಹಾಸನ, ಹಿರಿಯೂರು, ಕೋಲಾರ, ಕುಡಗಿ, ಮೈಸೂರು, ನರೇಂದ್ರ, ಪಾವಗಡ, ಸೋಮನಹಳ್ಳಿ, ತುಮಕೂರು, ಯಲಹಂಕ, ಬೆಂಗಳೂರು ಹೀಗೆ. ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳಿದ್ರೆ ಅಪ್ರೆಂಟಿಸ್ಶಿಪ್ ರಿಜಿಸ್ಟ್ರೇಷನ್, ಎನ್ರೋಲ್ಮೆಂಟ್ ನಂಬರ್, NATS, NAPS ಅಂಡ್ ಕಂಪ್ಲೀಟೆಡ್ ಅಪ್ಡೇಟೆಡ್ ಪ್ರೊಫೈಲ್ ಇನ್ ಪೋರ್ಟಲ್. ಅಪ್ರೆಂಟಿಸ್ಶಿಪ್ ರಿಜಿಸ್ಟ್ರೇಷನ್, ಎನ್ರೋಲ್ಮೆಂಟ್ ನಂಬರ್ ಬೇಕು. ಎಜುಕೇಷನಲ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿದ್ದು ಮಾರ್ಕ್ ಶೀಟ್ಸ್ ಎಲ್ಲ ಬೇಕು. ಮತ್ತು 10th ಮಾರ್ಕ್ಸ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಪಾಸ್ಪೋರ್ಟು ಯಾವುದಾದ್ರೂ ಒಂದು ಆದರೆ ಆಯಿತು. ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಯಾವುದಾದ್ರೂ ಒಂದು ಆಧಾರ್ ಕಾರ್ಡ್ ಅಂತ ಎಲ್ರಿಗೂ ಇದ್ದೇ ಇರುತ್ತೆ. SC ST OBC ಸರ್ಟಿಫಿಕೇಟು, SC ST ಇದ್ದವ್ರು SC ST ಕಾಸ್ಟ್ ಸರ್ಟಿಫಿಕೇಟು, ಬ್ಯಾಂಕ್ ಕ್ಯಾನ್ಸಲ್ಡ್ ಚೆಕ್, ಬ್ಯಾಂಕ್ ಪಾಸ್ಬುಕ್, ಮತ್ತು ರೀಸೆಂಟು ಕಲರ್ ಫೋಟೋಗ್ರಾಫು ಮತ್ತು ಸಿಗ್ನೇಚರು. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು ಹಾಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.